ಒಂದು ಕ್ರೋಶಾ ಕುಚ್ಚು ಕಟ್ಟೋಣ. ಬೀಡ್ ಹಾಕದೆ ಸಿಂಪಲಾಗಿ ಒಂದು ಕಟ್ಟೋಣ. ಇದು ಪಲ್ಲು ಬಂದ್ಬಿಟ್ಟು ಬ್ಲೂ ಕಲರ್ ಇದೆ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ. ಫಸ್ಟ್ ಒಂದು ಲಾಕ್ ಹಾಕೋಣ. ಸಿಂಗಲ್ ಲಾಕ್, ಪಕ್ಕದಲ್ಲಿ ಇನ್ನೊಂದು ಲಾಕ್, ಫೈವ್ ಚೈನ್ ಹಾಕೋಣ. ಇನ್ನು ಫೈವ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ರಿಂಕಲ್ ಬರುತ್ತೆ. ಮತ್ತು 3 ಚೈನ್ ಹಾಕೋದು. ಫಸ್ಟ್ 5 ಚೈನ್, ಆಮೇಲೆ 3 ಚೈನ್. 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸ್ಟ್ರೇಟಾಗಿ ಅಲ್ಲಿಗೆ ಲಾಕ್ ಮಾಡಿ. ನೋಡಿ 5 ಚೈನ್, 5 ಚೈನ್, 3 ಚೈನ್. ಇನ್ನು ಮತ್ತೆ 3 ಚೈನ್ ಹಾಕೋಣ. ತ್ರೀ ಚೈನ್ ಹಾಕೊಂಡು ಸ್ಟ್ರೇಟಾಗಿ ಅಥವಾ ಕ್ರಾಸಾಗಿ ಇಟ್ಕೊಂಡು ವಿ ಶೇಪ್ದಲ್ಲಿ ಇಟ್ಕೊಂಡು ನೋಡಿ, ವಿ ಶೇಪ್ದಲ್ಲಿ ಇಟ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಸೂಜಿ ಮೇಲೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ 2 ಸಲ ಸುತ್ತಕೊಂಡು ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ವಿ ಶೇಪ್ನಲ್ಲಿ ಇಟ್ಕೊಂಡು ಇದೆಲ್ಲಿ ಬರುತ್ತೆ ಅಲ್ಲಿ ಇಟ್ಕೊಂಡು ಲಾಕ್ ಒಂದು ದಾರವನ್ನು ತೆಗೆದುಕೊಂಡು 2ರಲ್ಲಿ ಒಂದು ಮಾಡಿ ಮತ್ತೆ 2ರಲ್ಲಿ ಒಂದು, ಈ ಥರ ಬರುತ್ತೆ. ಆಮೇಲೆ ಮತ್ತೆ 3 ಚೈನ್. ಯಾವುದೇ ಒಂದು ಆರ್ಚಿ ಮಾಡಬೇಕಾದ್ರೂ ಮೇಲೆ 3 ಚೈನ್ ಹಾಕಿದ್ರೇ ನೀಟಾಗಿ ಬರುತ್ತೆ. 3 ಚೈನ್ ಹಾಕ್ಕೊಂಡೆ ಮತ್ತು ಸೂಜಿ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಇದು ಹೋಲ್ ಇರುತ್ತೆಯಲ್ಲ ಡಬಲ್ ಕ್ರೋಶ ಮಾಡಿರ್ತು ಅದರೊಳಗೇ ಹಾಕ್ಕೊಂಡು ಕಂಬಗಳನ್ನ ಹಾಕೋತಾ ಹೋಗಬೇಕು. ಕಂಬಗಳನ್ನ ಈ ವಿ ಶೇಪ್ದೊಳಗೆ ಇಟ್ಟಿರ್ತೀವಲ್ಲ ಅದರೊಳಗೇ ಕಂಬಗಳನ್ನ ಹಾಕೋತಾ ಹೋಗಬೇಕು. ಎಷ್ಟಾಗುತ್ತೆ ನೋಡಿ. ಇಲ್ಲಿ ನಾನು 7 ಕಂಬಗಳನ್ನ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟಾಗುತ್ತೆ ಅಂತ. ಇನ್ನೂ ಒಂದು ಹಾಕಬೇಕು. ಏಳು ಕಂಬಗಳನ್ನ ಹಾಕ್ಕೊಂಡು ಇದು ಆರ್ಚ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ನೀಟಾಗಿ ಸ್ಟ್ರೇಟಾಗಿ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡಿ. ಈ ಥರ ಆಗುತ್ತೆ. ಮತ್ತು 5 ಚೈನ್. ಈ 5 ಚೈನ್ ಎಲ್ಲಿ ಬರುತ್ತಲ್ಲ ಅಲ್ಲಿ ಕುಚ್ಚು ಕಟ್ಟಬೇಕು. ಕುಚ್ಚು ಕಟ್ಟೋಕ್ಕೆ 5 ಚೈನ್ ಹಾಕ್ತಾಯಿದ್ದೀನಿ. ನೀವು 4 ಆದರೂ ಹಾಕೋಬೋದು. ನಾನಿಲ್ಲಿ 5 ಚೈನ್ ಹಾಕ್ತಾಯಿದ್ದೀನಿ. ಮತ್ತು 3 ಚೈನ್. ತ್ರೀ ಚೈನ್ ಹಾಕೊಂಡು ಮತ್ತೆ ಲಾಕ್ ಮಾಡಿಬಿಟ್ಟು ಮತ್ತೆ 3 ಚೈನ್ ಮತ್ತೆ ಸೂಜಿ ಮೇಲೆ 2 ಸಾಲು ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ವಿ ಶೇಪ್ನಲ್ಲಿ ಎಲ್ಲಿ ಇಟ್ಕೊಂಡು ನೋಡಿ ಅಲ್ಲಿಗೆ ಲಾಕ್ ಮಾಡಿ ಸೂಜಿಯಿಂದ ದಾರ ತಗೊಂಡು ಮತ್ತೆ
ಎರಡರಲ್ಲೊಂದು, ಮತ್ತು ಎರಡರಲ್ಲೊಂದು, ಮತ್ತು ಎರಡರಲ್ಲೊಂದು, ಮತ್ತು 3 ಚೈನ್ ಹಾಕಬೇಕು. ಸೂಜಿ ಮೇಲೆ ಒಂದು ದಾರ ಸುತ್ತಕೊಂಡು ಇದೇ ಹೋಲ್ನಲ್ಲಿ 7 ಕಂಬಗಳನ್ನು ಹಾಕೋಬೇಕು. 8 ಆದರೂ ನಡೆಯುತ್ತೆ, ನಿಮಗೆ ಆರ್ಚ್ ಸ್ವಲ್ಪ ದೊಡ್ಡದು ಬರುತ್ತೆ ಅಷ್ಟೇ. ಸ್ವಲ್ಪ ಲೂಸ್ ಅನ್ನಿಸಿದ್ರೆ 8 ಆದರೂ ಹಾಕ್ಕೊಳ್ಳಿ. ಇಲ್ಲಿ ನಾನು 7 ಚೈನ್ ಕಂಬಗಳನ್ನ ಹಾಕ್ಕೋತಾ ಇದ್ದೀನಿ. ಏಳು ಕಂಬಗಳನ್ನ ಹಾಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 5 ಚೈನ್, ಇದು ಕುಚ್ಚು ಕಟ್ಟಕ್ಕೆ ಮತ್ತು 5 ಚೈನ್. ಇದೇ ರೀತಿ ಫುಲ್ ಸಾಡಿ ತುಂಬ ಒಂದು ಸ್ಟೆಪ್ ಇದೇ ಬರುತ್ತೆ, ಹಾಕಿ ತೋರಿಸ್ತೀನಿ. ಪೂರ್ತಿ ಸಾಡಿ ಎಂಡ್ವರೆಗೂ ಇದನ್ನು ಮುಗಿಸ್ಕೊಂಡಿದ್ದೀನಿ. ಲಾಸ್ಟಿಗೆ ಕೊನೆಗೆ ಇಲ್ಲಿ ಕುಚ್ಚು ಬರೋ ಹಾಗೆ ಫಿನಿಶ್ ಮಾಡ್ಕೊಂಡಿದ್ದೀವಿ. ಈ ಥರ ಬರುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಲಾಕ್ ಮೇಲೆ ಒಂದು ಸಿಂಗಲ್ ಲಾಕ್ ಹಾಕೋಣ, ಮತ್ತು ಪಕ್ಕದಲ್ಲಿ 5 ಚೈನ್ ಇರುತ್ತಲ್ಲ ಅಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿ, ಸಿಂಗಲ್ ಲಾಕ್ ಮಾಡಿ ಇನ್ನು ಇಲ್ಲಿ 5 ಚೈನ್ ಇರುತ್ತಲ್ಲ ಅದು 4 ಚೈನ್ ಹಾಕೋಣ. ಅಥವಾ ಇಲ್ಲಿ ಒಂದು ನಾನು ಸಿಂಗಲ್ ಲಾಕ್ ಮಾಡಿದ್ದೀನಲ್ಲ 4 ಚೈನ್ ಸಫಿಸೆಂಟ್ ಆಗುತ್ತೆ ಅಂತ 4 ಚೈನ್ ಹಾಕ್ತಾಯಿದ್ದೀನಿ. ಇಲ್ಲಿ ಮತ್ತೆ ಲಾಕ್ ಮೇಲೆ ಲಾಕ್ ಹಾಕೋ. ಇಲ್ಲಿ 3 ಚೈನ್ ಇರುತ್ತಲ್ಲ 3 ಚೈನಿಂದ ಡೈರೆಕ್ಟಾಗಿ ಇಲ್ಲಿ ಆರ್ಚ್ ಮಾಡಿದೆಲ್ಲ ಅಲ್ಲಿ 3 ಚೈನ್ ಹಾಕಿದೆಲ್ಲ ಅಲ್ಲಿಗೆ ತಗೋಬೇಕು. ಸೂಜಿ ಮೇಲೆ ದಾರ ಸುತ್ತಕೊಂಡು ಈ ಹೋಲ್ ಕಾಣ್ತಲ್ಲ ಇದನ್ನು ಬಿಡಬೇಕು. ಇದನ್ನು ಬಿಟ್ಟು 3 ಚೈನ್ ಗ್ಯಾಪ್ ಮಾಡಿ ನೆಕ್ಸ್ಟ್ ಇಲ್ಲಿಗೆ ಹೋಲ್ ಕಾಣುತ್ತಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಎರಡರಲ್ಲೊಂದು ಮಾಡು ಮತ್ತು ಎರಡರಲ್ಲೊಂದು ಮಾಡು, ಆಮೇಲೆ 3 ಚೈನ್ ಹಾಕಬೇಕು. 1 2 3 ಚೈನ್ ಮಾಡಿ ಇಲ್ಲಿ ಹೋಲ್ ಕಾಣುತ್ತಲ್ಲ ಕಂಬ ಹಾಕಿದ್ವಲ್ಲ ಅಲ್ಲಿಂದ ನೀಡಲ್ ತಂದು ಎರಡರಲ್ಲೊಂದು ಮಾಡಿ ಒಂದು ಸಿಂಗಲ್ ಲಾಕ್ ಮಾಡಬೇಕು. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಎರಡರಲ್ಲೊಂದು ಮಾಡಬೇಕು ಮತ್ತು ಎರಡರಲ್ಲೊಂದು ಮಾಡಬೇಕು, ಮತ್ತು 3 ಚೈನ್, ಮತ್ತು ಈ ಕಂಬದಲ್ಲಿ ಹಾಕಿ ಲಾಕ್ ಮಾಡಬೇಕು. ಇದು ಪಿಕಾಕ್ ಆರ್ಚ್ ಆಗುತ್ತೆ. ಮತ್ತು ಸೂಜಿ ಮೇಲೆ ಒಂದು ಸಲ ತಂದು ಮತ್ತು 3 ಚೈನ್ ಇದೇ ಕಂಬದಲ್ಲಿ ಹಾಕೊಂಡು ಲಾಕ್ ಮಾಡೋದು. ಮತ್ತು 3 ಚೈನ್ ಸೇಮ್ ಹೀಗೆ 4 ಚೈನ್ ಹಾಕಿದ್ದೀನಿ. 4 ಅಥವಾ 5 ಹಾಕ್ಬೋದು. ಈಗ ನಾನು 4 ಹಾಕಿದ್ದೀನಿ. ಪಿಕಾಕ್ ಆರ್ಚ್ ಬಂತು, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಇಲ್ಲಿ ನಾವು ಲಾಕ್ ಮಾಡೋಣ. 4 ಹಾಕಿದರೆ ಸ್ವಲ್ಪ ಟ್ರಿಂಕಲ್ ಬರಾಕತ್ತಿದ್ರೆ 5 ಹಾಕ್ತಾರೆ ಅಥವಾ 4 ಆದರೂ ಹಾಕ್ಬೋದು. ಇದು
ಇಲ್ಲಿ ಲಾಕ್ ಮೇಲೆ ಇಲ್ಲಿ 3 ಚೈನ್ ಹಾಕಿದ್ದೀವಲ್ಲ ಇದ್ರ ಮೇಲೆ ಒಂದು ಹೋಲ್ ಕಾಣುತ್ತೆ, ಅಲ್ಲಿ ಸಿಂಗಲ್ ಲಾಕ್ ಮಾಡಿ ಪ್ರತಿ ಕಂಬದ ಮೇಲೂ ಒಂದೊಂದು ಹೋಲ್ ಕಾಣುತ್ತೆ, ಅದ್ರ ಮೇಲೆ ಸಿಂಗಲ್ ಲಾಕ್ ಮಾಡ್ಕೋತಾ ಪೂರ್ತಿ ಆರ್ಚ್ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಬೇಕಾದ್ರೆ ನೀವು ಬೀಡ್ಸ್ ಬೇಕಾದ್ರೂ ಹಾಕೋಬೋದು, ಇಲ್ಲ ಇಲ್ಲಿ ಬೀಡ್ಸ್ ಹಾಕದೇ ಇಲ್ಲ, ನಿಮಗೆ ಬೇಕಾದ್ರೆ ನೀವು ಹಾಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ, ನ್ಯೂ ಡಿಸೈನ್ ಕೂಡ ಇದು, ತುಂಬ ಆರ್ಚ್ ನೀಟಾಗಿ ಬರುತ್ತೆ ಇದು. ಇಲ್ಲಿ ಮತ್ತು ಸಿಂಗಲ್ ಲಾಕ್ ಎಲ್ಲಿರುತ್ತಲ್ಲ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿಗೆ ಹೋಗಿ ಮತ್ತೆ ಲಾಕ್ ಮಾಡ್ಕೊ. ಮತ್ತು 5 ಚೈನ್ ಮತ್ತು ಲಾಕ್ ಮೇಲೆ ಲಾಕ್. ತ್ರೀ ಚೈನ್ ಗ್ಯಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಸೂಜಿ ಮೇಲೆ ಒಂದು ಸಲ ದಾರಿಸ್ಕೊಂಡು ಆರ್ಚ್ ಹತ್ರ ಎರಡರಲ್ಲಿ ಒಂದು ಮಾಡು ಕಂಬವನ್ನು ಹಾಕ್ಕೊಂಡು 3 ಚೈನ್ ಮತ್ತು ಪಿಕಾಕ್ ಆರ್ಚ್ ಸೇಮ್ ಇದೇ ಪೂರ್ತಿ ಆರ್ಚ್ ಕಂಪ್ಲೀಟ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಎರಡರಲ್ಲಿ ಒಂದು ಮಾಡಿ ಮತ್ತು ಎರಡರಲ್ಲಿ ಒಂದು ಮಾಡಿ ಆಮೇಲೆ 3 ಚೈನ್, ಆಮೇಲೆ ಈ ಹೋಲಲ್ಲಿ ಈ ಕಂಬದಲ್ಲಿ ಸುತ್ಕೊಂಡು ಪಿಕಾಕ್. ಮತ್ತು ಇಲ್ಲಿ ಲಾಕ್ ಮೇಲೆ 3 ಚೈನ್ ಮೇಲೆ ಲಾಕ್ ಇರುತ್ತಲ್ಲ, ಒಂದು ಹೋಲ್ ಇರುತ್ತಲ್ಲ ಅದ್ರ ಮೇಲೆ ಒಂದು ಲಾಕ್ ಮಾಡಬೇಕು. ಪ್ರತಿ ಲಾಕ್ ಮೇಲೂ ಒಂದೊಂದು ಹೋಲ್ ಇರುತ್ತೆ, ಕಂಬದ ಮೇಲೆ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಪ್ರತಿ ಕಂಬದ ಮೇಲೂ ಒಂದೊಂದು ಲಾಕ್ ಇರುತ್ತೆ, ಅಲ್ಲಿ ಲಾಕ್ ಮಾಡ್ಕೊತಾ ಹೋಗಬೇಕು. ಪೂರ್ತಿ ಇದೇ ಥರ ಲಾಕ್ ಮಾಡ್ಕೊತಾ ಎಂಡ್ವರೆಗೂ ಹೋಗಬೇಕು. ಪೂರ್ತಿ ಆರ್ಚ್ ಈ ರೀತಿ ಬರುತ್ತೆ. ಪೂರ್ತಿ ಸಾಡಿ ಪೂರ್ತಿ ಹಾಕಿ ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್. ಕಂಪ್ಲೀಟ್ ಆಗಿದೆ ಈ ಡಿಸೈನು, ಎಷ್ಟು ನೀಟಾಗಿ ಬಂದಿದೆ ಅಂತ. ಪೂರ್ತಿ ಎಂಡ್ವರೆಗೂ ಇದೇ ಥರ ಹಾಕಿ ಕೊನೆಗೆ ಈ ಥರ ನಾಟ್ ಹಾಕ್ಕೊಂಡು ಗಮ್ ಹಚ್ಚಿಬಿಡಿ. ಇನ್ನು ಇಲ್ಲಿ 5 ಚೈನ್ ಇದೆಯಲ್ಲ, ಇಲ್ಲಿ ಕುಚ್ಚು ಕಟ್ಟೋಣ. ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕುಚ್ಚು ಕಟ್ಟಿ ತೋರಿಸ್ತಾ ಇದ್ದೀನಿ, ತುಂಬಾ ನೀಟಾಗಿ ಬಂದಿದೆ. ಫಿನಿಶಿಂಗು ಸಹಿತ ತುಂಬ ನೀಟಾಗಿದೆ. 2 ಸ್ಟೆಪ್ಪಲ್ಲಿ ಮುಗಿಯುತ್ತದೆ ಇದು. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್.